ಎಲ್ಲಿ ಹಾಕಬೇಕು ಅನ್ನೋದು ಡೈಲಿ ಅಲ್ಲಿ ಹೋಗಿ ನಾನು ಒಂದು ಏನಿಲ್ಲ ಅಂದರೂ 1.5 hour 2 hours ಈವ್ನಿಂಗ್ ಮತ್ತು ಬೆಳಗ್ಗೆ ನಾನು ಎಲ್ಲಿ ಮಾಡಿದೆ ಪಾರ್ಕ್ ಹತ್ರ ಸ್ಟಾರ್ಟು ಅಲ್ಲಿ ಹೋಗಿ 1 hour ಸ್ಪೆಂಡ್ ಮಾಡ್ತಿದ್ದೆ. ಯಾವ ಥರ ಬರ್ತಾರೆ ಏನೇನು ಯಾವ ಟೈಪ್ ಜನ ಬರ್ತಾರೆ, ಹೇಗಿದೆ ಅವ್ರ ಮೈಂಡ್ ಸೆಟ್ ಸ್ಟಡಿ ಮಾಡೋಕ್ಕೆ ಸುಮ್ಮನೆ ಹೋಗಿ ಕೂತ್ಕೊತಾ ಇದ್ದೆ. ಯಾರಿಗೂ ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಹೋಗಿ ಕೂತ್ಕೊತಾ ಇದ್ದೆ ಅಲ್ಲಿ ಯಾವ ಥರ ಏನು ಅಂತ. ಆಮೇಲೆ ಈ ಥರ ಡಿಸೈನ್ಸ್ ಈ ಥರ ಅದು ಮನೆಗೆ ಬಂದಮೇಲೆ ಇರೋದು ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೀಗೆ ಮಾಡ್ತಾ ಹೊಳಿತು. ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದು ಈಸಿ ಆಕ್ಸೆಸ್ ಅಲ್ಲ, ಇದನ್ನು ಜನಕ್ಕೆ ಕೊಡೋಣ. ಆಮೇಲೆ ಪಂಚಾಮೃತ ರಸಾಯನ ಎಲ್ಲ ಎಲ್ಲೋ ಯಾವ ದೇವಸ್ಥಾನ ಯಾವ ಹೋಟೆಲಲ್ಲೂ ಕೊಟ್ಟಿಲ್ಲ, ನಾವು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಸ್ಟೈಲು. ಸೊ ಮಾಡೋಣ. ಆಮೇಲೆ ಮೇಲ್ಕೋಟೆ ಪುಳಿಯೋಗರೆ, ಆಮೇಲೆ ಉಡುಪಿ ಕಾಯಿ ಗಂಜಿ, ಅವೆಲ್ಲ ಕಟೀಲಲ್ಲಿ ಇದರಲ್ಲಿ ಉಡುಪಿಲೆಲ್ಲ ಕೊಡ್ತಾರೆ. ಉಡುಪಿಗೆ ಅಲ್ಲಿ ಕಟೀಲ್ಗೆ ಹೋದ್ರೇ ನಿಮಗೆ ಕಾಯಿ ಗಂಜಿ ಅದೆಲ್ಲ ನಾವು ಇಲ್ಲಿ ನಮ್ಮ ಹತ್ರ ಬಂದ್ರೆ ಕೊಡೋಣ ಅಂತ ಒಂದು ಆ ಥಾಟ್ ಬಂತು. ಸೊ ಅದ್ರ ಮೇಲೆ ಇದು ಮಾಡಿ ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವೆಲ್ಲ ಮನೇಲೆ ಮಾಡಿ ಎಲ್ಲ ಕಮ್ಮಿ ಕ್ವಾಂಟಿಟಿ ಮಾಡಿ ಎಲ್ಲ ಹಾಗೆ ಒಂದು ಲೆವೆಲ್ಗೆ ಬಂತು. ಗ್ರಿಪ್ ಸಿಕ್ತು. ಯಾವುದೇ ಕೆಲಸದಲ್ಲಾದ್ರೂ ನಮ್ಗೆ ಗ್ರಿಪ್ ಸಿಕ್ಬಿಟ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಸರ್. ಹೌದು. ಬಾಸ್ ವಾಲಾ, ಬಿ ದ ಬಾಸ್.